ನಮಸ್ತೆ. ಸಿಂಪಲ್ಲಾಗಿ ಅದು 5 ನಿಮಿಷದಲ್ಲಿ ಸೋಯಾ ಚಂಕ್ಸ್ ಹಾಕಿ ಟೊಮೊಟೊ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಉದ್ದುದಾಗಿ 2 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಮತ್ತು 4ರಿಂದ 5 ಹಸಿರು ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿನ ಸಣ್ಣದಾಗಿ ಕುಟ್ಟಾಣಿಲಿ ಕುಟ್ಟಿಟ್ಕೊಂಡಿದ್ದೀನಿ, ಮತ್ತು ಅರ್ಧ ಹೋಳು ನಿಂಬೆಹಣ್ಣು, ಸ್ವಲ್ಪ ಸೋಂಪು, ಕಸ್ತೂರಿ ಮೇಥಿ, 1 ಪಲಾವ್ ಎಲೆ, 1 ಇಂಚು ಚಕ್ಕೆ, 1 ಏಲಕ್ಕಿ, 4ರಿಂದ 5 ಲವಂಗ, ರಾತ್ರಿನೇ ನೆನೆಸಿಟ್ಕೊಂಡಿರೋ ಬಟಾಣಿ, 4ರಿಂದ 5 ಟೊಮೊಟೊ, ಸಣ್ಣ ಕಪ್ಪಲ್ಲಿ ಮೊಸರು, 1 ಕೈ ಹಿಡಿಯಷ್ಟು ಪುದೀನ ಕೊತ್ತಂಬರಿ. ಇದಕ್ಕೆ ಬೇಕಾಗಿರೋ ಮಸಾಲೆ ಪದಾರ್ಥಗಳು: ಚಿಲ್ಲಿ ಪೌಡ್ರು 2 ಸ್ಪೂನು, ಧನಿಯಾ ಪುಡಿ 1 ಸ್ಪೂನು, ಗರಂ ಮಸಾಲೆ 1 ಸ್ಪೂನು, ಅರಿಶಿನ 1/4 ಟೇಬಲ್ ಸ್ಪೂನ್. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಗ್ಯಾಸ್ ಹಚ್ಕೊಂಡು ಕುಕ್ಕರ್ ಇಟ್ಕೊಳ್ಳೋಣ. ಕುಕ್ಕರ್ ಹೀಟ್ ಆದಮೇಲೆ 1 ಸ್ಪೂನ್ ತುಪ್ಪ, 2ರಿಂದ 3 ಸ್ಪೂನ್ ಎಣ್ಣೆ, ಒಂದು ಇಂಚು ಚಕ್ಕೆ, ಲವಂಗ, 1 ಏಲಕ್ಕಿ, ಸ್ವಲ್ಪ ಸೋಂಪು, ಕಸೂರಿ ಮೇಥಿ, ಕಟ್ ಮಾಡಿ ಇಟ್ಕೊಂಡಂತಹ ಈರುಳ್ಳಿ, ಪಲಾವ್ ಎಲೆ. ಅದರ ಮೇಲೆ ಪಲಾವ್ ಎಲೆ ಹಾಕ್ತೀನಿ. ಮೊದಲೇ ಹಾಕಿದ್ರೆ ಎಣ್ಣೆ ಸಿಡಿಯುತ್ತೆ, ಸೊ ನಾನು ಈರುಳ್ಳಿ ಮೇಲೆ ಹಾಕ್ತೀನಿ. ನೀಟಾಗಿದು ಫ್ರೈ ಆಗೋ ಗಂಟ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ. ಇದೆಲ್ಲ ನೀಟಾಗಿ ಗೋಲ್ಡನ್ ಬ್ರೌನ್ ಬರೋ ಗಂಟ ಫ್ರೈ ಮಾಡ್ಕೊತೀನಿ. ಮತ್ತು ಇವಾಗ ಹಚ್ಚಿಟ್ಕೊಂಡಿರೋಂತಹ ಪುದೀನ ಹಾಕ್ತಿದ್ದೀನಿ, ಮತ್ತು ಜಜ್ಜಿಟ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನೆನೆಸಿದಂಥ ಬಟಾಣಿ, ಮತ್ತು ಟೊಮೊಟೊ, ಕೊನೆಯದಾಗಿ ಟೊಮೊಟೊ. ಇವೆಲ್ಲ ಒಂದೇ ಸಲ ಮಿಕ್ಸ್ ಮಾಡಿ ಎಣ್ಣೆಲೇ ಫ್ರೈ ಆಗೋ ಥರ ಮಾಡೋಣ. ಮತ್ತು ಬೇಗ ಟೊಮೊಟೊ ಸ್ಮೂತ್ ಆಗಲಿ ಅಂತ 1/4 ಟೀ ಸ್ಪೂನ್ ಉಪ್ಪು ಹಾಕ್ಕೊತಾ ಇದ್ದೀನಿ. ಇದೆಲ್ಲ ನೀಟಾಗಿ ಸಗ್ರಿಗೇಟ್ ಆಗಲಿ ಅಂತ ತಿರುಗಿಸ್ಕೊತಾ ಇದ್ದೀನಿ. ಮತ್ತು ಇವಾಗ ಮಸಾಲೆ ಪದಾರ್ಥಗಳು ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಿಮ್ಗೆ ಎಷ್ಟು ಖಾರ ಬೇಕು ಅಂತ ಹಾಕ್ಕೊಬಿಟ್ರೆ ಸರಿ ಹೋಗುತ್ತೆ. ಆನಂತರ ಹಾಕ್ಕೊಳಕ್ಕೆ ಹೋದರೆ ಮಸಾಲೆ ಸ್ಪೈಸಿ ಸ್ಮೆಲ್ ಉಳಿಯುತ್ತೆ. ಮತ್ತು ಮೊಸರನ್ನ ಇವಾಗೇ ಹಾಕ್ಕೊಂಡ್ರೆ ಮಸಾಲೆಗೆಲ್ಲ ನೀಟಾಗಿ ಹಿಡಿಯುತ್ತೆ ಅಂತ ಮೊಸರನ್ನ ಇವಾಗೇ ಹಾಕ್ಕೊಳ್ತಾ ಇದ್ದೀನಿ. ನನಗೆ ಸ್ವಲ್ಪ ಖಾರ ಕಮ್ಮಿ ಅನ್ನಿಸ್ತು, ಸೊ ಅದಕ್ಕೆ ಇನ್ನೊಂದು ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ಇದನ್ನು ನೀಟಾಗಿ ಎಲ್ಲ ಇದು ಮಾಡ್ಕೊತಾ ಇದ್ದೀನಿ. ಸೋಯಾ ಚಂಕ್ಸ್ ತೊಗೊಂಡಿದ್ದೀನಿ. ಅದನ್ನು ಬಿಸಿನೀರಲ್ಲಿ ಬೇಯಿಸ್ಕೊಳ್ಳೋದು ಬೇಡ, ತಣ್ಣೀರಲ್ಲಿ ತೊಳೆದು ಇಟ್ಕೊಂಡು ಮಸಾಲೆ ಎಲ್ಲ ಆದಮೇಲೆ ಹಾಕಿದ್ರೆ ಆಯಿತು. ಮೊದಲೇ ಬೇಯಿಸಿಟ್ಕೊಬಿಟ್ರೆ ಎಲ್ಲ ಮೆತ್ತಗಾಗ್ಬಿಡುತ್ತೆ, ಸೊ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಸೊ ಅದಕ್ಕೆ ನಾನು ತಣ್ಣೀರಲ್ಲಿ ತೊಳೆದು ಇಟ್ಕೊಂಡು ಮಸಾಲೆ ಎಲ್ಲ ಹಿಡಿದಾಗ ಆವಾಗ ಹಾಕ್ತೀನಿ. ಸೊ ಸೋಯಾ ಚಂಕ್ಸ್ಗೆಲ್ಲ ಮಸಾಲೆ ಉಪ್ಪು ಖಾರ ಹಿಡಿಬೇಕಲ್ವ, ಸೊ ಅದಕ್ಕೆಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡ್ಕೊಂಡು ಒಂದು 5 ನಿಮಿಷ ಬಿಡ್ತೀನಿ. ಮತ್ತು ಇವಾಗ ಇದೆಲ್ಲ ಸಗ್ರಿಗೇಟ್ ಆದಮೇಲೆ ನಾನೇನು ಎತ್ತಿಟ್ಕೊಂಡಿದ್ದೆ, 2 ಕಪ್ ಅಕ್ಕಿಗೆ 2 ಕಪ್ ನೀರು ಹಾಕ್ಕೊತಾ ಇದ್ದೀನಿ. ಮತ್ತು ಇದು ಕುದಿ ಬಂದಮೇಲೆ ತೊಳೆದು ನೆನೆಸಿಟ್ಕೊಂಡಿರೋಂಥ ಅಕ್ಕಿ ಹಾಕ್ಕೊತಾ ಇದ್ದೀನಿ.
ಅರ್ಧ ರುಚಿ ಬ್ಯಾಲೆನ್ಸ್ಗೋಸ್ಕರ ಅರ್ಧ ನಿಂಬೆಹಣ್ಣನ್ನು ಕೊನೆಯಲ್ಲಿ ಹಿಂಡ್ಕೊತಾ ಇದ್ದೀನಿ. ಉಪ್ಪು ಕಮ್ಮಿ ಅನಿಸಿದ್ರೆ ಇನ್ನು ಕೊನೆಯಲ್ಲಿ ಒಂದ್ಸಲ ರುಚಿ ನೋಡಿ ಉಪ್ಪು ಹಾಕೊಬೋದು. ಸೊ ಕೊನೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಷ್ಗೆ ಅಂತ ಮೇಲೆ ಹಾಕೊತಾ ಇದ್ದೀನಿ. ಸೊ ಇದೆಲ್ಲ ಚೆನ್ನಾಗಿ ಕುದಿ ಬಂದಮೇಲೆ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಲಿಡ್ ಕ್ಲೋಸ್ ಮಾಡಿ 1 ವಿಜಿಲ್ ಕೂಗಿಸ್ಕೊತೀನಿ. ಮತ್ತೆ ಇವಾಗ ಲಿಡ್ ಓಪನ್ ಮಾಡಿದೆ, ವಿಜಿಲ್ ಹೋಗಿದೆ. ಸೊ ನೀವೇ ನೋಡಬಹುದು ಸೋಯಾ ಚಂಕ್ಸ್ ಆಗಿ ಈಸಿಯಾಗಿ 5 ನಿಮಿಷದಲ್ಲಿ ಹೇಗೆ ಸಿಂಪಲ್ ಬಾತ್ ಮಾಡ್ಬೋದು ಅಂತ. ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.